ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ಕಂಗಾಲಾಗಿದೆ ಕಿಂಗ್ ಫಿಶರ್. ಬೊಗಸೆಯೊಡ್ಡಿ ಬೇಡ್ತಿದ್ದಾನೆ ಬಿಯರ್ ದೊರೆ. ಮಲ್ಯನ ಸತ್ಯ ಕಥೆ ಏನು ತಿಳಿಯೋಣ ವಿಶೇಷ ಕಾರ್ಯಕ್ರಮದಲ್ಲಿ. ವಿಜಯ್ ಮಲ್ಯ ಉದ್ಯಮಿಗಿಂತಲೂ ಹೆಚ್ಚಾಗಿ ಇವರು ಜನಪ್ರಿಯರಾಗಿದ್ದು ತಮ್ಮ ಐಷಾರಾಮಿ ಬದುಕಿನ ಶೈಲಿಯಿಂದ. ಅವರ ಕಿಂಗ್ ಫಿಶರ್ ಈಗ ನಷ್ಟದಲ್ಲಿದೆ. ವಿಮಾನ ನಿಲ್ದಾಣದಿಂದ ವಿಮಾನಗಳು ಹಾರ್ತಾ ಇಲ್ಲ. ಇದ್ದಕ್ಕಿದ್ದಂತೆ ಕಿಂಗ್ ಫಿಶರ್ ಏರ್ಲೈನ್ನ ವಿಮಾನಗಳು ಕ್ಯಾನ್ಸಲ್ ಆಗ್ತಿವೆ. ಹಾಗಾದ್ರೆ ಅಲ್ಲೇನಾಗ್ತಾ ಇದೆ? ವಿಜಯ್ ಮಲ್ಯ ಹುಟ್ಟಿದ್ದು ಕರ್ನಾಟಕದಲ್ಲೇ ಆದರೂ ಜಾಗತಿಕ ಉದ್ಯಮಿಯಾಗಿ ಬೆಳೆದ ತ್ರಿವಿಕ್ರಮ್. ವಯಸ್ಸು ಜಸ್ಟ್ 55 ವರ್ಷ. My special day and thank you Rahul for the little pun here. You shaved a decade off my age, which actually I appreciate. 55 but ವಿಜಯ್ ಮಲ್ಯ ಉದ್ಯಮಿ, ರಾಜಕಾರಣಿ, ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ವರ್ಣರಂಜಿತ ವ್ಯಕ್ತಿತ್ವದಿಂದಲೇ ಗುರುತಿಸಿಕೊಂಡಿರುವ ಶೋಕಿಲಾಲ. ಇವರೀಗ ಸಂಕಟಕ್ಕೆ ಸಿಲುಕಿದ್ದಾರೆ. ಎಸ್, ವಿಜಯ್ ಮಲ್ಯ ಒಡೆತನದ ಕಿಂಗ್ ಫಿಶರ್ ಏರ್ಲೈನ್ಸ್ ನಷ್ಟದಲ್ಲಿದೆ. ಎಷ್ಟು ಕಷ್ಟದಲ್ಲಿದೆ ಅಂದರೆ ಕಿಂಗ್ ಫಿಶರ್ ಏರ್ಲೈನ್ಸ್ ಸಿಬ್ಬಂದಿಗೆ ಸಂಬಳ ಕೊಡೋದಿಕ್ಕೂ ದುಡ್ಡಿಲ್ಲ. ಕಿಂಗ್ ಫಿಶರ್ ಸಂಕಟದ ಮೊತ್ತ ಸಣ್ಣದಲ್ಲ. ಕಿಂಗ್ ಫಿಶರ್ಗೆ ಆಗಿರುವ ನಷ್ಟದ ಒಟ್ಟು ಮೊತ್ತ ಬರೋಬ್ಬರಿ 4,000 ಕೋಟಿ. ಕಿಂಗ್ ಫಿಶರ್ ಏರ್ಲೈನ್ಸ್ ದೇಶದ ವಿವಿಧ ಬ್ಯಾಂಕುಗಳಲ್ಲಿ 7,000 ಕೋಟಿಗೂ ಹೆಚ್ಚು ಸಾಲ ಮಾಡಿದೆ. ಕಿಂಗ್ ಫಿಶರ್ಗೆ ದಿನಕ್ಕೆ 3 ರಿಂದ 4 ಕೋಟಿ ನಷ್ಟವಾಗುತ್ತಿದೆ. ಈ ವರ್ಷದ 2ನೇ ತ್ರೈಮಾಸಿಕದಲ್ಲೇ 468.66 ಕೋಟಿ ರೂಪಾಯಿ ನಷ್ಟ ಅನುಭವಿಸಿದೆ. ಇದು ಕಿಂಗ್ ಫಿಶರ್ ಪತನದ ಸ್ಯಾಂಪಲ್ಸ್ ಅಷ್ಟೇ. ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನೋ ವಿಮಾನ ಪ್ರಯಾಣದ ಕಂಪನಿ ನಷ್ಟ ಅನುಭವಿಸುತ್ತಿದ್ರೆ ಅದೊಂದು ಕಂಪನಿಯ ಪತನದ ಕಥೆ ಅಂತ ಸುಮ್ಮನಾಗಬಹುದಿತ್ತು. ಆದರೆ ಈ ವಿಜಯ್ ಮಲ್ಯ ನೇರವಾಗಿ ಕೈ ಹಾಕಿರುವುದು ನಮ್ಮ ಜೇಬಿಗೆ. ಹೇಗೆ ಏನು ಅಂತ ತಿಳ್ಕೊಳ್ಳೋಕೆ ಮೊದಲು ಒಂದ್ಸಾರಿ ಕಿಂಗ್ ಫಿಶರ್ ಇತಿಹಾಸವನ್ನು ನಾವು ತಿಳ್ಕೋಬೇಕಾಗುತ್ತೆ. ಕಿಂಗ್ ಫಿಶರ್ ಏರ್ಲೈನ್ಸ್ ಸ್ಥಾಪನೆಯಾಗಿದ್ದು 2003ರಲ್ಲಿ. ದೇಶದ 63 ತಾಣಗಳನ್ನು ಕಿಂಗ್ ಫಿಶರ್ ಏರ್ಲೈನ್ಸ್ ಸಂಪರ್ಕಿಸುತ್ತೆ. ಇದು ದೇಶದ ಒಳಗಿನ ಕಥೆ. ಏಷ್ಯಾ ಮತ್ತು ಯುರೋಪ್ನ 8 ದೇಶಗಳಿಗೆ ಕಿಂಗ್ ಫಿಶರ್ ಏರ್ಲೈನ್ಸ್ ಸಂಪರ್ಕ ಕಲ್ಪಿಸುತ್ತೆ. ಕ್ಯಾಪ್ಟನ್ ಗೋಪಿನಾಥ್ ಅವರ ಏರ್ ಡೆಕ್ಕನ್ ಸಂಸ್ಥೆಯನ್ನ ಖರೀದಿಸಿ ಅದನ್ನು ಕೂಡ ಕಿಂಗ್ ಫಿಶರ್ ಜೊತೆ ವಿಲೀನಗೊಳಿಸಿದ್ದಾರೆ. ಇಷ್ಟಿದ್ದ ಮೇಲೆ ಕಿಂಗ್ ಫಿಶರ್ ಏರ್ಲೈನ್ಸ್ ಲಾಭದಲ್ಲೇ ಇರಬೇಕಲ್ವಾ ಅಂತ ನಿಮಗನ್ಸಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಈ ನಷ್ಟಕ್ಕೆ ಹೊಣೆ ಬೇರಾರೂ ಅಲ್ಲ, ಸಾಕ್ಷಾತ್ ವಿಜಯ್ ಮಲ್ಯ ಅಂದ್ರೆ ನೀವು ನಂಬಲೇಬೇಕು. ವಿಜಯ್ ಮಲ್ಯ ಕನಸುಗಾರ. ವಿದೇಶಗಳಲ್ಲಿ ಓದು, ಐಷಾರಾಮಿ ಜೀವನದಲ್ಲೇ ತೇಲುತ್ತಿದ್ದ ವಿಜಯ್ ಮಲ್ಯ ಕಂಡ ಕನಸು ತಪ್ಪೇನಲ್ಲ. ಆದರೆ ಆತನ ಕನಸು ಭಾರತಕ್ಕೆ ದುಬಾರಿಯಾಗಿತ್ತು. ಆ ಐಷಾರಾಮಿ ದುಬಾರಿ ಕನಸುಗಳಿಗೆ ಈಗ ವಿಜಯ್ ಮಲ್ಯನ ಕಿಂಗ್ ಫಿಶರ್ ಏರ್ಲೈನ್ಸ್ ಕಂಪನಿ ಬೆಲೆ ತೆರುತ್ತಿದೆ. ವಿಜಯ್ ಮಲ್ಯ ಎಂಬ ಕುಬೇರ ಈಗ ಸರ್ಕಾರದ ಮುಂದೆ ಕೈಯೊಡ್ಡಿ ನಿಂತಿದ್ದಾನೆ. ಆತ ಸಾಲ ಮನ್ನಾ ಮಾಡಿ ಅಂತ ಕೇಳ್ತಿಲ್ಲ, ಪಡೆದ ಸಾಲ ತೀರಿಸೋಕೆ ಹೆಚ್ಚು ಸಮಯ ಕೇಳ್ತಿದ್ದಾನೆ. ಬಡ್ಡಿಯನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಿದ್ದಾನೆ. ಇಷ್ಟಕ್ಕೂ ಆತನ ಕಿಂಗ್ ಫಿಶರ್ ಏರ್ಲೈನ್ಸ್ 1-2 ಬ್ಯಾಂಕುಗಳಲ್ಲಿ ಸಾಲ ಪಡೆದಿಲ್ಲ. SBI, ICICI, IDBI, ಬ್ಯಾಂಕ್ ಆಫ್ ಇಂಡಿಯಾ, ಯುಕೋ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹೀಗೆ ದೇಶದ ಒಟ್ಟು 13 ಬ್ಯಾಂಕುಗಳಲ್ಲಿ ಸಾಲ ಪಡೆದಿದೆ. ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಅತಿ ಹೆಚ್ಚು ಸಾಲ ಕೊಟ್ಟಿರುವುದು ದೇಶದ 2ನೇ ಅತಿದೊಡ್ಡ ಬ್ಯಾಂಕ್ SBI. ಇಷ್ಟಕ್ಕೂ ಇಷ್ಟೊಂದು ಸಾಲ ಪಡೆದ ವಿಜಯ್ ಮಲ್ಯ ಒಡೆತನದ ಕಿಂಗ್ ಫಿಶರ್ ಏರ್ಲೈನ್ಸ್
ಇಷ್ಟು ದೊಡ್ಡ ಸಂಕಟಕ್ಕೆ ಸಿಲುಕೋಕೆ, ಸಿಬ್ಬಂದಿಗೆ ಸಂಬಳ ಕೊಡೋದಿಕ್ಕೂ ಪರದಾಡೋಕೆ ಕಾರಣ ಏನು ಗೊತ್ತಾ? ಅದನ್ನ ಹುಡುಕ ಹೋದ್ರೆ ಬಿಚ್ಚಿಕೊಳ್ಳುವುದು ವಿಚಿತ್ರ ಕತೆ.